ಇನ್ನೊಂದು ವಿಚಾರ ಸರ್, ತುಂಬ ದೇಶವನ್ನು ಕಾಡ್ತಿರೋ ವಿಚಾರ. ಮಾನ್ಯ ಈ ದೇಶದ ಪ್ರಧಾನಿಗಳು ನರೇಂದ್ರ ಮೋದಿಯವರು ಅವ್ರ ಸ್ಪೀಚಲ್ಲಿ 7 ವಿಚಾರ ಮಂಡಿಸಿದ್ದಾರೆ. ಚಿನ್ನ ಖರೀದಿಸಬೇಡಿ ಅಂದರು, ಚಿನ್ನ ರೇಟ್ ಜಾಸ್ತಿ ಆಗೋಯ್ತು. ಡೀಸಲ್ಲು ಪೆಟ್ರೋಲು ಕಡಿಮೆ ಬಳಸಿ ಅಂದರು. ಅವರೇನೋ ದೇವೇಂದ್ರ ಫಡ್ನವೀಸ್ ಅವರು ಸೈಕಲಲ್ಲಿ ಹೋದರು. ಒಂದೇ ದಿನ, ಇವತ್ತಾಗಲೇ ಕಾರಲ್ಲಿ ಹೋಗಿದ್ದಾರೆ. ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ. ಇವತ್ತು ದೇವೇಂದ್ರ ಫಡ್ನವೀಸ್ ಅವರು ಸೈಕಲಲ್ಲಿ ಹೋಗ್ತಾರ, ಕಾರಲ್ಲಿ ಹೋಗ್ತಾರ. ಆಗಲೇ ಕಾರು, ಆಗಲೇ ಎಸ್ಕಾರ್ಟು. ನೆನ್ನೆ ಶೋ ಆಫು ಫೋಟೋಗೋಸ್ಕರ ಫೋಟೋಶೂಟ್ಗೆ ಹೋದರು. ಈಗ ಹೇಳ್ತಾ ಇದ್ದಾರೆ ಅವರು, ಅಡುಗೆ ಎಣ್ಣೆಯನ್ನು ಕಡಿಮೆ ಬಳಸಿ ಅಂತಿದ್ದಾರೆ. ಅತಿ ಶೀಘ್ರದಲ್ಲಿ ಅಡುಗೆ ಎಣ್ಣೆ ಕಾಸ್ಟು ಜಾಸ್ತಿ ಆಗುತ್ತೆ. ನ್ಯಾಚುರಲ್ ಫಾರ್ಮಿಂಗ್ ಅಂತಿದ್ದಾರೆ. ಏನು ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಫರ್ಟಿಲೈಸರ್ಸ್ನ, ಯೂರಿಯಾನ, ಡೈ ಅಮೋನಿಯಂ ಫಾಸ್ಫೇಟ್ನ, ಪೊಟ್ಯಾಷಿಯನ್ ಅಂದರೆ ಪೊಟ್ಯಾಷ್ನ ಕಡಿಮೆ ಬಳಸೋದು. ಯಾಕೆ ಗೊತ್ತಾ ಸರ್? ಇವತ್ತು ನಿಮ್ಗೆ ಗೊತ್ತಿರಲಿ, ಈ ವರ್ಷ ಒಂದೇ ನಾವು 7 ಮಿಲಿಯನ್ ಟನ್ ಯೂರಿಯಾನ ರಷ್ಯಾದಿಂದ ಬೇರೆ ಬೇರೆ ಕಂಟ್ರೀಸಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. 5.5 ಮಿಲಿಯನ್ ಟನ್ಸ್ ಅಷ್ಟು ಡೈ ಅಮೋನಿಯಂ ಫಾಸ್ಫೇಟ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. 2.5 ಮಿಲಿಯನ್ ಅಷ್ಟು ಪೊಟ್ಯಾಷ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ನನಗೆ ಗೊತ್ತಿರೋ ಪ್ರಕಾರ ಇವರು ಇಂಪೋರ್ಟ್ ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ, ಲಾಭ ಬರಲಿ ಅಂತ. ಆವಾಗ ರೇಟ್ ಜಾಸ್ತಿ ಆಗುತ್ತೆ, ಇವ್ರ ಸಬ್ಸಿಡಿ ಕಾಸ್ಟ್ ಜಾಸ್ತಿ ಆಗೋಗುತ್ತೆ. ಆಗ ರೈತರು ಹೊಟ್ಟೆ ಮೇಲೆ ಹೊಡೆಯೋದಕ್ಕೆ ಕೇಂದ್ರ ಸರ್ಕಾರ ರೆಡಿಯಾಗಿದೆ. ನೋಡಿ ಯಜಮಾನ್ರೆ, ಎಲ್ಲ ರೈತರಿಗೆ ಹೇಳ್ತೀನಿ, ಫರ್ಟಿಲೈಸರ್ಸ್ ಬೆಳೆ ಅತಿ ಶೀಘ್ರದಲ್ಲೇ ಅದ್ರ ಬೆಲೆ ನೀವು ರೈಸ್ ಮಾಡ್ತಾರೆ. ಎಲ್ಲ ಕರ್ನಾಟಕದ ಗೃಹಿಣಿಯರು, ಅಕ್ಕ ನಾವು 2-2 ಸಾವಿರ ಕೊಡ್ತಿದ್ದೀವಿ, ಈಗ ಇಂದಿರಾ ಕಿಟ್ ಕೊಡ್ತಾ ಇದ್ದೀವಿ ನಾವು. ಇವ್ರೇನು ಮಾಡ್ತಾ ಇದ್ದಾರೆ? ಅಡುಗೆ ಎಣ್ಣೆಯ ಕಾಸ್ಟು ಜಾಸ್ತಿ ಮಾಡ್ತಿದ್ದಾರೆ. ಅಕ್ಕ, ಇದನ್ನೆಲ್ಲ ನೀವು ಮನಸ್ಸಲ್ಲಿ ಇಟ್ಕೋಬೇಕು. ನಿಮ್ಮ ಪರವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇರೋದು. ನಿಮ್ಮ ಪರವಾಗಿ ಪ್ರತಿ ಗೃಹಿಣಿಯ ಯೋಗಕ್ಷೇಮವನ್ನು ಅವ್ರು ಚೆನ್ನಾಗಿರಬೇಕು ಅಂತ ಬಯಸೋದು ನಮ್ಮ ಸರ್ಕಾರ. ಆದರೆ ಅವ್ರು ಪ್ರತಿಯೊಂದು ಕಾಸ್ಟ್ ರೈಸ್ ಮಾಡ್ತಾ ಇದ್ದಾರೆ. ಮೋದಿ ಅವ್ರು ಹೇಳ್ತಾರೆ, ನರೇಂದ್ರ ಮೋದಿ ಅವರು ಇನ್ನೂ ಮಾತಾಡ್ತಾ ಚಿನ್ನ ಖರೀದಿಸಬೇಡಿ, ಇದು ಖರೀದಿಸಬೇಡಿ ಅಂತಾರೆ. 5 ಎಲೆಕ್ಷನ್ ಮುಗಿಯೋವರೆಗೂ ಸುಮ್ಮನೆ ಇದ್ದು ಇವಾಗ ಏನು ಸರ್ ಇದಾಟ? ಜನವಿರೋಧಿ ನೀತಿ ತಾನೆ. ಜನವಿರೋಧಿ ನೀತಿ. ಕಾಮನ್ ಮ್ಯಾನ್ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಒಂದು ನೀಟ್ ಎಕ್ಸಾಮ್ ನಡೆಸೋ ಯೋಗ್ಯತೆ ಇಲ್ಲ. ನೋಡಿ, ಒಬ್ಬರೇನಾದರೂ BJP ಅವರು ಇಶ್ಯೂಸ್ ಮೇಲೆ ಮಾತಾಡ್ತಿದ್ದಾರಾ? ಹಿಜಾಬ್ ಇಟ್ಕೊಂಡಿದ್ದಾರೆ.